ಎಕ್ಸಾಕ್ಟ್ಲಿ. ವೈಶಾಖ್ ಸಾಯೋದಕ್ಕಿಂತ ಮುನ್ನ ಕೃಷಿ ತಾಪಂಡ ಅವರಿಗೆ ಕೆಲ ಮೆಸೇಜ್ ಅನ್ನ ಮಾಡಿದ್ದ. ನನಗೆ ಜೀವನ ಸಾಕಾಗಿದೆ ಅಂತ ಹೇಳಿದ್ರಂತೆ. ಕೃಷಿ ತಾಪಂಡ ಅವರು ಹಾಗೆ ವೈಶಾಖ್ ಅಂತಹ ನಂಟೇನಿತ್ತು, ಯಾವ ಕಾರಣಕ್ಕಾಗಿ ವೈಶಾಖ್ ಕೃಷಿ ತಾಪಂಡ ಅವರ ಫ್ಲಾಟ್ ನಲ್ಲಿ ಕೆಲ ದಿನಗಳಿಂದ ಇದ್ರು, ಅವ್ರ ಪತ್ನಿ ಕೆಲ ದೂರನ್ನ ಕೂಡ ಕೊಟ್ಟಿದ್ದಾರಂತೆ, ವೈಶಾಖ್ ಅವರ ಪತ್ನಿ. ಬನ್ನಿ ಅದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ನಟಿ ಕೃಷಿ ತಾಪಂಡ ಮನೆಯಲ್ಲೇ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ. ಕೃಷಿ ತಾಪಂಡಗೆ ಮೆಸೇಜ್ ಮಾಡಿ ಕೆಲ ಗಂಟೆಗಳಲ್ಲೇ ಸೂಸೈಡ್. ನಿನ್ನೆ ರಾತ್ರಿ ಕರೆ ಮಾಡಿ ಸಾಯುತ್ತೇನೆ ಎಂದು ಹೇಳಿದ್ದ ಉದ್ಯಮಿ. ವೃತ್ತಿಯಲ್ಲಿ ಉದ್ಯಮಿ ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ನಟಿ ಕೃಷಿ ತಾಪಂಡ ವಾಸ ಇರೋ ಅಪಾರ್ಟ್ಮೆಂಟ್ನಲ್ಲೇ ಉದ್ಯಮಿ ವೈಶಾಖ್ ನೇಣಿಗೆ ಶರಣಾಗಿದ್ದಾನೆ. ಕುಟುಂಬ ಕಲಹದಿಂದ ಬೇಸತ್ತು ಕೃಷಿ ತಾಪಂಡ ಜೊತೆ ವಾಸ ಮಾಡ್ತಿದ್ದ ವೈಶಾಖ್ ನೇಣಿಗೆ ಕೊರಳೊಡ್ಡಿದ್ದಾನೆ. ಕೃಷಿ ತಾಪಂಡ ಮನೆಯಲ್ಲಿ ಇಲ್ಲದೇ ಇದ್ದಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಆರ್ಆರ್ ನಗರದ ಎಲಿಗೆಂಟ್ ಟೆರಿಸಸ್ ಅಪಾರ್ಟ್ಮೆಂಟ್ನಲ್ಲಿ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ನೇಣಿಗೆ ಶರಣಾಗಿರುವ ವೈಶಾಖ್ ಆತ್ಮಹತ್ಯೆಗೂ ಮುನ್ನ ನಟಿ ಕೃಷಿ ತಾಪಂಡಗೆ ಕೊನೆ ಮೆಸೇಜ್ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯ ದುಡುಕಿನ ನಿರ್ಧಾರ ಮಾಡಬೇಡ ಅಂತ ನಟಿ ಕೃಷಿ ತಾಪಂಡ ಧೈರ್ಯ ತುಂಬಿದ್ದಾಳೆ. ಆದರೆ ಅಪಾರ್ಟ್ಮೆಂಟ್ಗೆ ನಟಿ ಬರುವ ಹೊತ್ತಿಗೆ ಗೆಳೆಯ ಆತ್ಮಹತ್ಯೆಗೆ ಶರಣಾಗಿ ಬಿಟ್ಟಿದ್ದಾನೆ. ನಟಿ ಕೃಷಿ ತಾಪಂಡ ಹಾಗೂ ಉದ್ಯಮಿ ವೈಶಾಖ್ ಒಂದೇ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ರು. ನಿನ್ನೆ ರಾತ್ರಿಯೇ ಕರೆ ಮಾಡಿ ಸಾಯುತ್ತೇನೆ ಎಂದು ವೈಶಾಖ್ ಮೆಸೇಜ್ ಮಾಡಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ನಟಿ ಕೃಷಿ ತಾಪಂಡಗೆ ಮನನೊಂದು ವೈಶಾಖ್ ಲಾಸ್ಟ್ ಮೆಸೇಜ್ ಮಾಡಿದ್ದಾನೆ. ನನಗೆ ಜೀವನವೇ ಸಾಕಾಗಿದೆ, ಬದುಕೋಕೆ ಇಷ್ಟವಿಲ್ಲ ಎಂದು ನಿನ್ನೆ ಸಂಜೆ ಮೆಸೇಜ್ ಮಾಡಿದ್ದಾನೆ. ಆದ್ರೆ ಅಪಾರ್ಟ್ಮೆಂಟ್ನಲ್ಲಿ ನಟಿ ಕೃಷಿ ತಾಪಂಡ ಇರಲಿಲ್ಲ. ಆ ರೀತಿ ಮಾಡ್ಕೋಬೇಡ, ಬರ್ತೀನಿ, ಬರೋವರೆಗೂ ಇರು ಎಂದು ನಟಿ ಧೈರ್ಯ ತುಂಬಿದ್ದಾಳೆ. ಇಷ್ಟೇ ಅಲ್ಲ, ಇಬ್ಬರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ, ದೇವಸ್ಥಾನಕ್ಕೆ ಹೋಗೋಣ, ಮನಸ್ಸು ಹಗುರ ಮಾಡಿಕೊಳ್ಳೋಣ ಅಂತ ಕೃಷಿ ತಾಪಂಡ ಹೇಳಿದ್ಲು. ಇದಕ್ಕೆ ವೈಶಾಖ್ ಓಕೆ ಅಂತಾನು ಹೇಳಿದ್ದಾನೆ. ಆದ್ರೆ ಕೃಷಿ ತಾಪಂಡ ಮನೆಗೆ ಬರುವಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಕ್ಷಣವೇ ರಾತ್ರಿ 11 ಗಂಟೆಗೆ ಠಾಣೆಗೆ ಕರೆ ಮಾಡಿ ತಾಪಂಡ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದ ಎಲಿಗೆಂಟ್ ಟೆರಿಸಸ್ ಅಪಾರ್ಟ್ಮೆಂಟ್ನಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 4ನೇ ಮಹಡಿಯಲ್ಲಿರುವ 403ನೇ ಫ್ಲಾಟ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಆದರೆ ಯಾವುದೇ ಡೆತ್ ನೋಟ್ ಪತ್ತೆ ಆಗಿಲ್ಲ. ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದಾರೆ. 8:30 ವೇಳೆಗೆ ಫ್ಲಾಟ್ಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವೈಶಾಖ್ನ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ಕೂಡಲೇ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇಡೀ ಫ್ಲಾಟ್ ಅನ್ನ ಪರಿಶೀಲನೆ ಮಾಡಲಾಗಿ ಯಾವುದೇ ರೀತಿಯ ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ಲ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆಗಾಗಿ ನಿನ್ನೆ ರಾತ್ರಿಯೇ ವೈಶಾಖ್ನ ಮೃತದೇಹವನ್ನು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಘಟನೆಗೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ನಟಿ ಕೃಷಿ ತಾಪಂಡರವರನ್ನು ಕೂಡ ಪೊಲೀಸರು ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ. ಇನ್ನು ಆತ್ಮಹತ್ಯೆ ಬಗ್ಗೆ ಪೊಲೀಸರಿಂದ ಎಲ್ಲ ಆಯಾಮದಲ್ಲೂ ತನಿಖೆ ಆಗ್ತಿದೆ. ಮಗನ ಆತ್ಮಹತ್ಯೆ ಬಗ್ಗೆ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ವೈಶಾಖ್ ತಂದೆ ದೂರು ಕೊಟ್ಟಿದ್ದಾರೆ. ಮಗನದ್ದು ಆತ್ಮಹತ್ಯೆ ಎಂದು ಲಿಖಿತ ದೂರನ್ನ ವೈಶಾಖ್ ತಂದೆ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಕೇಸ್ ದಾಖಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಕಳೆದ 1 ವಾರದಿಂದ ಕೃಷಿ ತಾಪಂಡ ಮನೆಗೆ ಉದ್ಯಮಿ ವೈಶಾಖ್ ಭೇಟಿ ಕೊಡ್ತಿದ್ದಂತೆ 1 ತಿಂಗಳಿನಿಂದ ಪತ್ನಿ ಜೊತೆ ವೈಶಾಖ್ ಮಾತು ಬಿಟ್ಟಿದ್ದಾನೆ. ಎಬಿಆರ್ ಗ್ರೂಪ್ ಮಾಲೀಕನ ಪ್ರಕರಣದ ನಂತರ ಪತಿ ಪತ್ನಿ ನಡುವೆ ಜಗಳ ಆಗಿತ್ತು. ಈ ಹಿಂದೆ ವೈಶಾಖ್ನನ್ನ ಎಚ್ಎಎಲ್ ಠಾಣೆ ಪೊಲೀಸರು ಬಂಧಿಸಿದ್ರು. ಬಳಿಕ ಜೈಲಿನಿಂದ ರಿಲೀಸ್ ಕೂಡ ಆಗಿದ್ದ. ಹಾಗಾದ್ರೆ ಕೃಷಿ ತಾಪಂಡ ಹಾಗೂ ಉದ್ಯಮಿ ವೈಶಾಖ್ಗಿರೋ ನಂಟೇನು ಅನ್ನೋದನ್ನ ನೋಡೋದಾದ್ರೆ, ಕಳೆದ 1 ತಿಂಗಳಿನಿಂದ ಪತ್ನಿಯಿಂದ ಅಂತರ ಕಾಯ್ದುಕೊಂಡಿದ್ದ ವೈಶಾಖ್ ಕಳೆದ 1 ವಾರದಿಂದ ಕೃಷಿ ತಾಪಂಡ ಮನೆಗೆ ಬರ್ತಿದ್ದಂತೆ. ತಾಪಂಡ ಮನೆಯಿಂದಲೇ ಆಟೋಮೊಬೈಲ್ ಶಾಪ್ಗೆ ವೈಶಾಖ್ ಕೆಲಸಕ್ಕೆ ಹೋಗಿದ್ದ. ವೀರಭದ್ರ ಸಿಗ್ನಲ್ ಬಳಿ ಇರುವ ತನ್ನ ಆಟೋಮೊಬೈಲ್ಸ್ ಕಚೇರಿಗೆ ಹೋಗ್ತಿದ್ದ. ಇನ್ನು ತನ್ನ ಫ್ಲಾಟ್ಗೆ ಒಟ್ಟು 2 ಕೀಯನ್ನ ನಟಿ ಕೃಷಿ ತಾಪಂಡ ಇಟ್ಟುಕೊಂಡಿದ್ಲು. ಕೃಷಿ ತಾಪಂಡ ವೈಶಾಖ್ ಇಬ್ಬರು ಒಂದೊಂದು ಕೀ ಇಟ್ಟುಕೊಂಡಿದ್ರು. ಆದ್ರೆ ನಿನ್ನೆ ಕ್ಷೇಮವನಕ್ಕೆ ಹೋಗಿದ್ದ ನಟಿ ಕೃಷಿ ತಾಪಂಡ ವಾಪಸ್ ಬರುವಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ.
ನಟಿ ಕೃಷಿತಾ ಪಂಡ ಹಾಗೂ ವೈಶಾಖ್ಗೆ ಸುಮಾರು 2 ವರ್ಷಗಳ ಪರಿಚಯ ಇತ್ತು ಎನ್ನಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಡೆತ್ ನೋಟ್ ಪತ್ತೆಯಾಗಿಲ್ಲ. ಆದರೆ ಆತ್ಮಹತ್ಯೆಗೆ ಮೂಲ ಕಾರಣ ಏನು ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.